ಅತ ಮೋದಿ ಕಾಂಗ್ರೆಸ್ ವಿರುದ್ಧ ಸಂಪತ್ತು ಸಮರ ಸಾರಿದ್ರೆ ಇತ್ತ ರಾಜ್ಯ ಬಿಜೆಪಿ ಕೂಡ ಕಾಂಗ್ರೆಸ್ ವಿರುದ್ಧ ಅಂಥದ್ದೇ ಅಸ್ತ್ರ ಹೂಡಿದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ, ರಕ್ಷಣೆ ಕೊಡ್ತಾ ಇದೆ ಅಂತ ದಾಳ ಉಳಿಸಿದೆ. ಹುಬ್ಬಳ್ಳಿ ನೇಹಾ ಹತ್ಯೆ ಕೇಸ್ ಮುಂದಿಟ್ಟು ಈ ಬಾಣ ಬಿಟ್ಟಿರೋ ಬಿಜೆಪಿಗೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ. ರಕ್ತ ರಾಜಕೀಯ. ಹುಬ್ಬಳ್ಳಿ ನೇಹಾ ಹತ್ಯೆ ಪ್ರಕರಣವೀಗ ರಾಜಕೀಯದ ಅಸ್ತ್ರವಾಗಿದೆ. ನೇಹಾ ನೆತ್ತರು ಹರಿದ ಬಳಿಕ ಭುಗಿಲೆದ್ದಿರೋ ರಾಜಕೀಯ ಬೆಂಕಿ ಲೋಕಸಭೆಯ ರಣಕಣದಲ್ಲಿ ಧಗಧಗ ಅಂತಿದೆ. ನೇಹಾ ಹತ್ಯೆ ಪ್ರಕರಣವನ್ನ ಅಸ್ತ್ರವಾಗಿಸಿಕೊಂಡಿರೋ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಓಲೈಕೆ ರಾಜಕಾರಣದ ಬಾಣ ಎಸೆದಿದೆ. ನೇಹಾ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ. ಮುಸ್ಲಿಮರ ಓಲೈಕೆ ರಕ್ಷಣೆ ಅಂತ ಕೇಸರಿ ಪಡೆ ಆರೋಪ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲವೆಂಬ ಅಸ್ತ್ರ ಹೂಡಿರೋ ಬಿಜೆಪಿ ಇವತ್ತು ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳಿತು. ನೇಹಾ ಕೊಲೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿತು. ಮೈಸೂರಲ್ಲಿ ವಿಜಯೇಂದ್ರ, ತುಮಕೂರಲ್ಲಿ ಆರ್ ಅಶೋಕ್, ಹಾವೇರಿಯಲ್ಲಿ ಬೊಮ್ಮಾಯಿ, ಕಲಬುರಗಿಯಲ್ಲಿ ಯತ್ನಾಳ್ ಸೇರಿದಂತೆ ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟ ನಡೆಸಿದರು. ಪ್ರತಿಭಟನೆ ನಡೆಸಿ ಸುಮ್ಮನಾಗದ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಡೆ ಮೇಲೆ ಬಾಣವೊಂದನ್ನ ಬಿಟ್ಟಿದ್ರು. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮಾಡ್ತಿದೆ, ಭಯೋತ್ಪಾದಕರಿಗೆ ರಕ್ಷಣೆ ಕೊಡ್ತಿದೆ ಅಂತ ಆರೋಪಿಸಿದರು. ಅಲ್ಪಸಂಖ್ಯಾತರ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಏನಲ್ಲ, ಆದ್ರೂ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೊಲೆಗಡಕರನ್ನ, ದೇಶದ್ರೋಹಿಗಳನ್ನ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹಾಕ್ತಿರ್ತಕ್ಕಂಥವ್ರಿಗೆ ಏನು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಂಥ ಕೊಲೆ ವಿಚಾರದಲ್ಲೂ ಕೂಡ ಕೊಲೆಗಡಕರನ್ನ ಒತ್ತು ಒಳಗೆ ಹಾಕುವ ಬದಲು ಇವತ್ತು ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತೇನೋ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ತಾಲಿಬಾನ್ ಸರ್ಕಾರ ಇದು, ಕರ್ನಾಟಕದಲ್ಲಿರುವಂಥದ್ದು ತಾಲಿಬಾನ್ ಸರ್ಕಾರ. ನೀವೇನು ಬೇಕಾದರೂ ಮಾಡಿ ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಸಲ್ಮಾನ್ ಭಯೋತ್ಪಾದಕರು ಏನೇ ಮಾಡಲಿ ಅವ್ರನ್ನ ರಕ್ಷಣೆ ಮಾಡ್ತೀರಿ, ಅವರ ಕೇಸ್ಗಳನ್ನು ವಾಪಸ್ ತೆಗಿತೀರಿ. ರಾಮೇಶ್ವರ ಕೆಫೆ ಏನು ಹೇಳಿದ್ರು ಅವರು ಬ್ರದರ್ಸ್ ಅಂತ ಹೇಳ್ಯಾರ. ಬ್ರದರ್ಸ್ ಆದ ಮ್ಯಾಗ ಅವ್ರದ್ದೇ ಅಲ್ಲ. ಡಿ ಕೆ ಶಿವಕುಮಾರ್ ಯಾವಾಗಲೂ ಹಿಂದೂ ವಿರೋಧವಾಗಿ ಅಲ್ಲಿ ರಾಮನಗರದಲ್ಲಿಯೂ ಒಬ್ಬ ಮತಾಂಧ ಮುಸ್ಲಿಂ ರಾಮ ಮಂದಿರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ರು ಸಹ ಬಾಯಿ ಬಿಡಲಿಲ್ಲ. ಅಂದಹಾಗೆ ನೇಹಾಳನ್ನ ಹತ್ಯೆ ಮಾಡಿದ್ದು ಫಯಾಜ್. ಹೀಗಾಗಿ ಅಲ್ಪಸಂಖ್ಯಾತರ ಓಲೈಸಲು ಕೊಲೆಗಡುಕರಿಗೆ ರಕ್ಷಣೆ ಕೊಡ್ತಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆ ಮುಸ್ಲಿಮರಿಗೆ ಬಿಜೆಪಿ ಮಾನಸಿಕವಾಗಿ ಕಿರುಕುಳ ಕೊಡ್ತಿದೆ ಅಂತ ಪಂಚ್ ಕೊಟ್ಟಿದ್ದಾರೆ. ಡಿಕೆಶಿಯ ಈ ಮಾತಿಗೆ ಬಿಎಸ್ವೈ ಗರಂ ಆಗಿದ್ದಾರೆ. ನೋಡ್ರಿ, ನಮ್ದು ಶಾಂತಿಯ ತೋಟ. ಅವರು ಮುಸ್ಲಿಮ್ಸ್ ಬಾಂಧವರಿಗೆ ಅವ್ರಿಗೆಲ್ಲ ಕೂಡ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಈ ದೇಶ ಓಡೋಗ್ಬೇಕು ಅಂತ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ. ಮತ್ತೆ ಯಾಕೆ ಅವ್ರಿಗೆ ಏನು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡೋಕ್ಕಾಗ್ತದ? ಅವನ ತಲೆ ತಿರುಕು ಮಾತು ಇವ್ಯಾವುದಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಹಿಂದೂಗಳ ಹತ್ಯೆ ಆದರೆ ಬಿಜೆಪಿಯವರಿಗೆ ಹಬ್ಬ ಎಂದ ಲಾರ್ಡ್. ಇನ್ನು ನೇಹಾಳನ್ನ ಮುಸ್ಲಿಂ ವ್ಯಕ್ತಿ ಕೊಂದಿರೋದ್ರಿಂದ ಬಿಜೆಪಿಯವರು ಪ್ರಚಾರ ಪಡ್ಕೊಳ್ತಿದ್ದಾರೆ. ಬಿಜೆಪಿಯವರಿಗೆ ಹಬ್ಬವಾಗಿದೆ ಅಂತ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಹಿಂದೂಗಳು ಮರ್ಡರ್ಗಳಾಗ್ತವೆ, ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ. ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ, ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ, ಅವ್ರು ಯಾರು ಹೋಗೋದಿಲ್ಲ. ಇಲ್ಲಿ ಮುಸ್ಲಿಂ ಆಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಂತಕ್ಕಂಥ ಇದು ಹಲವಾರು ಉದಾಹರಣೆಗಳು ಕೊಡ್ಬೋದು ನನಗೆ. ಅದು ಎಲೆಕ್ಷನ್ ಐತೆ, ಇದು ಹಬ್ಬ ಅವರಿಗೆ ಪರ್ಪಸ್ ಇರ್ತಕ್ಕಂಥ ಹಬ್ಬ. ಯಾರ್ಯಾರು ಬಂದು ಏನೇನೋ ಮಾತನಾಡಿದ್ದಾರೆ ಅದೇ ಮತ್ತೆ ಯಾವಾಗಲೂ ಅಷ್ಟೇ ಅಲ್ಲ. ಪರೇಶ್ ಮೆಹ್ತಾ ಅದೊಂದು ಚುನಾವಣೆ ಟೈಮ್ದಲ್ಲಿ ಆ ಹುಡುಗ ಸತ್ತ ಗುಲ್ಲಗಿಸ್ಬಿಟ್ಟು ರಾಜ್ಯಾದ್ಯಂತ ದೇಶಾದ್ಯಂತ ಮುಸ್ಲಿಂ ಹುಡುಗರು ಕೊಂದುಬಿಟ್ರು. ಹೌದೇ CBI ಹೇಳ್ತಿದ್ದಲ್ಲ ಸಹಜ ಸಾವು. ಚುನಾವಣೆ ಬಂದಾಗ ಒಂದು ಚುನಾವಣೆ ಗದೆಯಾಗಿ ಇದನ್ನೆಲ್ಲದನ್ನು ಕಳ್ತು ಹಾಕ್ತಕ್ಕಂಥ ಕೆಲಸ. ಮುಸಲ್ಮಾನರ ಹೆಸರು ಇಲ್ಲದೆ ಅವ್ರದ್ದೇನು ಬೇಳೆ ಬೇಯಿಸ್ಕೊಳಕ್ಕಾಗಲ್ಲ. ಮುಸಲ್ಮಾನ ಹೆಸರು ಮುಂದಿಟ್ಕೊಂಡೇ ಅವರು ಅವರ ರಾಜಕೀಯದ ಅಂಗಡಿ ಬಿಚ್ಕೊಂಡಿರೋದು. ಯಾವತ್ತು ಅವರು ಮುಸಲ್ಮಾನರ ವಿರುದ್ಧ ಮಾತಾಡಕ್ಕೆ ಬಿಡ್ತಾರೆ, ಅವರ ಅಸ್ತಿತ್ವ ಅವರೇ ಕಳ್ಕೊತಾರೆ. ಇನ್ನು ಬಿಜೆಪಿ ಆರೋಪಗಳಿಗೆ ತಿರುಗೇಟು ಕೊಟ್ಟಿರೋ ಸಿಎಂ, ಬಿಜೆಪಿಯವರು ರಾಜಕೀಯವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ, ನಾವು ಪ್ರಕರಣವನ್ನ CIDಗೆ ಕೊಟ್ಟಿದ್ದೀವಿ ಅಂದಿದ್ದಾರೆ. ಈ ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ, ಹುಬ್ಬಳ್ಳಿ ಅದನ್ನು CODಗೆ ಕೊಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅದಕ್ಕೋಸ್ಕರ. ನೇಹಾ ಹತ್ಯೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡಿ ಕೈ ವಿರುದ್ಧ ಓಲೈಕೆ ರಾಜಕಾರಣದ ಅಸ್ತ್ರ ಹೂಡಿದೆ. ಆದರೆ ಚುನಾವಣೆ ಇರೋದ್ರಿಂದ ಪ್ರಕರಣವನ್ನ ರಾಜಕೀಯವಾಗಿ ಬಳಸಿಕೊಳ್ತಿದ್ದಾರೆ ಅಂತ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ.
ಈ ಕದನ ಇನ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.